ಮಾತಾಡಿದರು. ಏನು ಮಾತಾಡಿದಾರಪ್ಪ ಅಂದ್ರೆ 4 ದಶಕಗಳ ಹಿಂದೆ ಪ್ರತಿ ಮನೆಯಲ್ಲಿ ಆಕಳು ಇರುತ್ತಿದ್ದವು. ಊರಿನಲ್ಲಿ ಎಷ್ಟು ಮನೆಗಳಿದ್ದವೋ ಅಷ್ಟು ತಿಪ್ಪೆಗುಂಡಿಗಳಿದ್ದವು. ಈಗ ಆಕಳು ಸಾಕುವುದನ್ನು ಮರೆತಿದ್ದೇವೆ. ಹಳ್ಳಿಗಳಲ್ಲಿ ತಿಪ್ಪೆಗುಂಡಿಗಳು ಮಾಯವಾಗಿವೆ. ವಾಸ್ತವದಲ್ಲಿ ಆಕಳು ಸಾಕದವರು ತಿಪ್ಪೆಗುಂಡಿ ನಿರ್ವಹಿಸದವರನ್ನು ರೈತರೆಂದು ಕರೆಯಬಾರದು. ಒಳ್ಳೆ ಅಭಿಪ್ರಾಯ ಕೊಟ್ಟಿದ್ದಾರೆ. ಸಾವಯವ ಕೃಷಿಗೆ ಇದೆಲ್ಲ ಬೇಕು, ಆಕಳು ಇರಬೇಕು, ಎಲ್ಲ ಒಪ್ಪುವಂಥ ಮಾತು. ನಮ್ಮ ಪುಕ್ಕುಕಾರಂಗ ಪಾಳೆಕಾರರಂಗ ಒಳ್ಳೆ ವಿಚಾರ ಕೊಡ್ತಾ ಇದ್ದಾರೆ. ಸಾವಯವ ಬೆಳಿಬೇಕು, ಎಲ್ಲ ವಿಷಯ ಆಗ್ತದೆ. ಆಹಾರ ಇದು ಸಾಮಾನ್ಯವಾಗಿ ನಾವು ನೋಡುವಂಥ ನಮ್ಮ ಬಾಳಪ್ಪ ಬೆಳಗುಡವರು ಆಗಿರ್ಬೋದು, ಇನ್ನುಳಿದ ಕೃಷಿಕ ವಿಜ್ಞಾನಿಗಳು ಆಗಿರ್ಬೋದು, ಎಲ್ಲರೂ ಮಾತಾಡ್ತಾ ಇದ್ದಾರೆ. ಪುಕ್ಕುಕಾರ ನ್ಯಾಚುರಲ್ ಒಂದು ನೈಸರ್ಗಿಕವಾದಂಥ ಕೃಷಿ, ಪಾಳೆಗಾರರ ಶೂನ್ಯ ಬಂಡವಾಳ ಕೃಷಿ. ಇವು ವಿಶೇಷವಾಗಿ ಎಲ್ಲರಿಗೂ ಗೊತ್ತಿರುವಂಥದ್ದು. ಒಬ್ಬರು ಜಪಾನ್ದವರು, ಒಬ್ಬರು ನಮ್ಮ ಮಹಾರಾಷ್ಟ್ರದವರು. ಆ ನೆಲೆಗಟ್ಟಿನಲ್ಲಿ ನಮ್ಮ ಪ್ರಗತಿಪರ ಬಾಳಪ್ಪ ಬೆಳಕೂಡರು ತಮ್ಮ ಕೃಷಿಯನ್ನು ಮಾಡ್ತಾಯಿದ್ದಾರೆ. ಒಳ್ಳೆ ಏನಪ್ಪ ಅಂತಂದ್ರೆ ಕೃಷಿ ಬಗ್ಗೆ ಜ್ಞಾನ ತಿಂದವರು. ಆದರೆ ಇವತ್ತು ನಾವು ಕೇಳಬೇಕಾಗಿದ್ದು ಇವ್ರಿಗೆ ಅಂತಂದ್ರೆ, ಈ ಮಾರ್ಕೆಟ್ ಬದಲಾಗಿ ಏನು ಮಾಡಲಿಕ್ಕೆ ಸಾಧ್ಯ ಅದನ್ನು ಸಹಕಾರ ಕ್ಷೇತ್ರದಿಂದ ಅಂತೇಳಿ ಸಾಲ ಕೊಡ್ತೀರಿ, ಕಡಿಮೆ ಬಡ್ಡಿಲಿ ತೊಗೊಳ್ತೀರಿ, ಮಾಡ್ತೀರಿ, ಸರಿ ಅದು. ಆದರೆ ಎಷ್ಟು ಜನ ರೈತರು 4 ಎಕರೆ 3 ಎಕರೆ 5 ಎಕರೆ 10 ಎಕರೆ ಇದ್ದಂಥವ್ರು, ಸಣ್ಣ ರೈತರು, ಸ್ವಲ್ಪ ಮಿಡಲ್ ಇದ್ದಂಥ ರೈತರು, ಎಷ್ಟು ಜನಕ್ಕೆ ನಾ ಇವತ್ತೊಂದು ಪ್ರಶ್ನೆ ಕೇಳಬೇಕಾಗಿದೆ. ನಿಮ್ಮಲ್ಲಿ ಎಷ್ಟು ಜನ ಮೋಸ್ಟ್ಲಿ ಬೆಳ್ಕೊಡೋರು ಹಾರಿ ಬಂದಿರ್ಬೋದು ವಿಮಾನದಲ್ಲೇ, ಉಳಿದವ್ರು ಎಷ್ಟು ಜನ ವಿಮಾನ ಹತ್ತಿದ್ದಾರೆ? ಮತ್ತು ಇವರಲ್ಲಿ 10 ಎಕರೆ ಭೂಮಿ ಇಟ್ಕೊಂಡ್ರು ಒಂದು ಕಾರ್ ಗಾಡಿ ಮೇಂಟೈನ್ ಮಾಡುವಷ್ಟು ಶಕ್ತಿ ಇವತ್ತು ಭಾಳಷ್ಟು ರೈತರಲ್ಲಿ ಇಲ್ಲ. ಯಾಕಿಲ್ಲ?